ಎಲೆಕ್ಷನ್ ಇನ್ನೇನು ಹತ್ತಿರದಲ್ಲಿದೆ. ಹೊಸದಾಗಿ ಕಂಟೆಸ್ಟ್ ಮಾಡಬೇಕು ಅನ್ನುವ ಅಭ್ಯರ್ಥಿಗಳು ಜೊತೆಗೆ ಈಗ ಆಲ್ರೆಡಿ ಸಂಸದರಾಗಿರುವಂತಹ ಹಾಲಿ ಸಂಸದರೆಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಬಟ್ ಪ್ರಮುಖವಾಗಿ ಹಾಸನ ಎಲ್ಲರ ಕಣ್ಣು ಕೂಡ ಹಾಸನದ ಮೇಲೆ ನೆಡುವಂತೆ ಕಾಣಿಸ್ತಾ ಇದೆ. ಬಿಕಾಸ್ ಪ್ರಜ್ವಲ್ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿರುವಂತದ್ದು. JDS ಈಗ ನಾನು ಸಿಂಗಲ್ ಶೇರ್ ಅನ್ನುವಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಜೋಡೆತ್ತು ಅನ್ನೋ ರೀತಿಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಆಗಿದ್ದಾರೆ. ಹಾಸನದಲ್ಲೇ ಪ್ರೀತಮ್ ಗೌಡ್ರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಿರುವಾಗ ಹೇಗೆ ಆಕ್ಟಿವ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ನೋಡ್ತಾ ಹೋಗೋಣ. ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಫುಲ್ ಆಕ್ಟಿವ್. ಪ್ರಜ್ವಲ್ಗೆ ಟಿಕೆಟ್ ಕೊಡದಂತೆ ಪ್ರೀತಮ್ ಗೌಡ ಪರೋಕ್ಷ ವಿರೋಧ. ಹಾಸನ ಹಾಗೂ ಮಂಡ್ಯ 2 ಲೋಕಸಭಾ ಕ್ಷೇತ್ರಗಳು ಬಿಜೆಪಿಗೆ ಬೇಕೇ ಬೇಕು ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಪದೇ ಪದೇ ಒತ್ತಾಯಿಸುವ ಮೂಲಕ ಸಂಸದ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ನೀಡದಂತೆ ಪರೋಕ್ಷವಾಗಿ ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ಜೆಡಿಎಸ್ ವರಿಷ್ಠ HD ದೇವೇಗೌಡರು ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರೇ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಒಂದು ಸುತ್ತಿನ ಪ್ರಚಾರ ಕೂಡ ನಡೆಸಿದ್ದಾರೆ. ಇದಲ್ಲದೆ ಕಳೆದ 3 ದಿನಗಳಿಂದ ಕಡೆಯ ದಿಶಾ ಸಭೆ ನಡೆಸಿದಂತಹ ಪ್ರಜ್ವಲ್ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ನಡೆಸ್ತಾ ಇರುವ ಕಾಮಗಾರಿಗಳ ವೇಗ ಹೆಚ್ಚಿಸುವಂತೆ ಸೂಚನೆಯನ್ನ ನೀಡಿದ್ರು. ಇನ್ನು ಎಲ್ಲಾ ತರದಲ್ಲೂ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದೀರಾ. 5 ವರ್ಷಗಳ ಕಾಲ ಅಧಿಕಾರಿಗಳು ಸಹಕರಿಸಿದ್ದೀರಾ. ನಾನು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ದಿಶಾ ಸಭೆಯಲ್ಲಿ ಸರಿಯಾದ ನಡವಳಿಕೆಯನ್ನ ನಡೆದುಕೊಂಡಿಲ್ಲ ಅನ್ನೋದಾದ್ರೆ ಹೃದಯಪೂರ್ವಕವಾಗಿ ಕ್ಷಮೆಯನ್ನ ಕೇಳ್ತೀನಿ ಅಂತ ತಿಳಿಸಿದ್ರು. ಎಲ್ಲ ಅಧಿಕಾರಿಗಳು ಸಹಕರಿಸಿದ್ದೀರಾ. ನಾನು ಕೂಡ ಎಲ್ಲರ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ನಿಮ್ಮಲ್ಲಿ ಸರಿಯಾಗಿ ದಿಶದ ಮುಖಾಂತರ ನಡವಳಿಕೆಯನ್ನ ನಡ್ಕೊಂಡಿಲ್ಲ ಅಂದ್ರೆ ಅದನ್ನ ನಾನು ಹೃದಯಪೂರ್ವಕವಾಗಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದುವರೆದಂತೆ ಇದೇ ತರ ನಮ್ಮ ಸಹಕಾರ ನಿಮ್ಮ ಸಹಕಾರ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಒಟ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಯ ಕಡೆ ಮುಖ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ, ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಪರ ನಿಲ್ತಾರಾ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.